ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬಹಳ ಸ್ಪೆಷಲ್ ಆದ ಒಂದು ಸಾಂಪ್ರದಾಯಿಕ ಉಂಡೆ ರೆಸಿಪಿ ಮಾಡಿ ತೋರ್ಸಾಕತ್ತೀನಿ. ಅದೇ ಅಳ್ಳಿಟ್ಟುಂಡಿ. ಇದನ್ನ ಈ ನಾಗರ ಪಂಚಮಿ ಹಬ್ಬದಾಗ ನಾಗಪ್ಪನಿಗೆ ಹಾಲೆರಿವಾಗ ಈ ಅಳ್ಳಿಟ್ಟುಂಡಿ ಕಡ್ಡಾಯವಾಗಿ ಇರಲೇಬೇಕು. ಬಹಳಷ್ಟು ಜನರಿಗೆ ಇದು ಹೆಂಗ್ ಮಾಡೋದಂತ ಡೌಟ್ ಇರ್ತೈತಿ. ಆದ್ರ ಇವತ್ತು ನಾನು ಹೇಳ್ಕೊಡೋ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರ್ತೈತಿ. ಬರ್ರಿ ಹಾಗಾದ್ರೆ ತಡ ಮಾಡೋದ್ ಬೇಡ, ಹೆಂಗ್ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಉಮಾಸ್ ಕಿಚನ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ಬಿಡ್ರಿ. ಮೊದಲಿಗೆ ಅಳ್ಳಿಟ್ಟು ಮಾಡಕ್ಕೆ ಹಿಟ್ಟು ಬೇಕಲ್ಲ. ಮೊದಲಿಗೆ ಈ ಅಳ್ಳಿಟ್ಟುಂಡೆ ಮಾಡೋದು ಬಹಳ ಅಂದ್ರೆ ಬಹಳ ಸುಲಭ. ಆದ್ರೆ ಇದಕ್ಕೆ ಬೇಕಾಗುವ ಅಳತೆ ಮತ್ತು ಹುರಿಯುವ ವಿಧಾನ ತುಂಬಾನೇ ಮುಖ್ಯ. ಮೊದಲಿಗೆ ಗ್ಯಾಸ್ ಮೇಲೆ ಹಂಚಿಟ್ಟು ಅದಕ್ಕೆ ಗೋಧಿ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕೋರಿ. ಮತ್ತು ಗೋಧಿನ ಸಣ್ಣ ಉರಿಯಲ್ಲಿ ಚಂದಾಗ ಹುರ್ಕೋಬೇಕು. ಜರ ಗಮನಿಸ್ರಿ, ಗೋಧಿ ಕಾಳುಗಳು ಹಂಗೆ ಹಸಿ ಇರಬಾರ್ದು. ಅವು ಹಂಚಿನ ಮೇಲೆ ಚಟಪಟ ಅಂತ ಸಿಡಿಬೇಕು. ಸಿಡಿತಿದ್ದಂಗೆನೆ ಗೋಧಿ ಕಾಳುಗಳ ಗಾತ್ರ ದೊಡ್ಡದಾಕೊಂತ ಹೋಗ್ತೈತಿ. ಮತ್ತು ಅದ್ರ ಬಣ್ಣ ಕೂಡ ಸ್ವಲ್ಪ ಚೇಂಜ್ ಆಗ್ತೈತಿ. ಹೀಗೆ ಗೋಧಿ ಹುರಿಯುವಾಗ ಬರುವ ಘಮ ಘಮ ಸುವಾಸನೆ ಒಂಥರ ಮಜ್ಜಾ ಕೊಡ್ತೈತಿ ನೋಡ್ರಿ. ಗೋಧಿ ಚೆನ್ನಾಗಿ ಹುರಿದ ನಂತರ ಇದನ್ನ ಕೆಳಗಿಳಿಸಿ ತಣ್ಣಗಾಕ ಬಿಡ್ರಿ. ಈಗ ಅಳತೆ ಅಳತೆ ಗ್ಲಾಸಿಂದ 3 ಗ್ಲಾಸ್ ಗೋಧಿ ತಗೊಂಡಿನಿ. ಅದ್ರ ಜೊತೆಗೇನೆ ಅದೇ ಅಳತೆ ಗ್ಲಾಸಿಂದ 2 ಗ್ಲಾಸ್ ಪುಟಾಣಿ ಅಂದ್ರೆ ಹುರಿಗಡಲೆ ಸೇರಿಸ್ಕೊಳಕತ್ತೀನಿ. 3 ಪಾಲು ಗೋಧಿ 2 ಪಾಲು ಪುಟಾಣಿ. ಇದೇ ಈ ಉಂಡೆಯ ಪರ್ಫೆಕ್ಟ್ ಅಳತೆ. ಈಗ ಈ ಗೋಧಿ ಮತ್ತೆ ಪುಟಾಣಿಯನ್ನ ಒಟ್ಟಿಗೆ ಮಿಕ್ಸ್ ಮಾಡಿ ಗಿರ್ನಿಗೆ ಹೋಗಿ ಸಣ್ಣಗೆ ಹಾಕಿಸ್ಕೊಂಡ್ ಬರ್ಬೇಕು. ಈಗ ಉಂಡೆ ಮಾಡೋ ಟೈಮ್ ಬಂದೈತಿ ನೋಡ್ರಿ. ಉಂಡೆ ಮಾಡೋಕೆ ಮೊದಲಿಗೆ ಒಂದು ಸಣ್ಣ ಕಪ್ನಿಂದ ಬೆಲ್ಲ ತಗೊಂಡಿನಿ. ನೀವು ಯಾವ ಕಪ್ ಅಳತೆ ತಗೊಂಡಿರೋ ಅದೇ ಕಪ್ಪಿಂದ 2 ಕಪ್ ನೀರು ಸೇರಿಸ್ಕೋಬೇಕು. ಈಗ ಈ ಬೆಲ್ಲದ ನೀರನ್ನ ಒಲೆ ಮೇಲೆ ಕುದಿಸೋಕ ಇಡಬೇಕು. ಬೆಲ್ಲ ಕರಗಿ ಚಂದಾಗ ಕುದಿಯೋಕೆ ಶುರು ಆದ್ಮೇಲೆ ಇದಕ್ಕ ಜಾಮೂನ್ ಪಾಕ ಅಥವಾ ಒಂದೆಳೆ ಪಾಕ ಬರ್ಬೇಕಂತ ಏನಿಲ್ಲ ನೋಡ್ರಿ. ಕೇವಲ ಬೆಲ್ಲ ಸಂಪೂರ್ಣವಾಗಿ ಕರಗಿದ್ರೆ ಸಾಕು. ಪಾಕ ಆ ಹದಕ್ಕೆ ಬಂದ್ ಕೂಡಲೇ ಗ್ಯಾಸ್ ಬಂದ್ ಮಾಡ್ರಿ. ಆ ಪಾತ್ರೆಯನ್ನ ಒಲೆಯಿಂದ ಕೆಳಗಿಳಿಸ್ಬಿಡ್ರಿ. ಈಗ ಇದಕ್ಕೆ ಹಿಟ್ಟು ಸೇರಿಸ್ಕೋಬೇಕು. ಅಳತೆ ಕಪ್ಪಿಂದ 2 ಕಪ್ ಹಿಟ್ಟು ಸೇರಿಸ್ಕೋಬೇಕು ನೋಡ್ರಿ. ಹಿಟ್ಟು ಹಾಕಿದ ತಕ್ಷಣ ಸೌಟಿನಿಂದ ಚೆನ್ನಾಗಿ ಕೈಯಾಡಿಸ್ಬೇಕು. ಇದರ ಒಟ್ಟಾರೆ ಸುವಾಸನೆ ಅಂತೂ ಮನೆಯೆಲ್ಲ ಘಮ ಘಮ ಅಂತಿತ್ತು. ಈಗ ಬೆಲ್ಲದ ಪಾಕದೊಂದಿಗೆ ಹಿಟ್ಟು ಚಂದಾಗ ಮಿಕ್ಸ್ ಆಗೈತಿ. ಇದು ಸ್ವಲ್ಪ ಬಿಸಿ ಇರುವಾಗ್ಲೇನ ಒಂದೊಂದೇ ಉಂಡೆಗಳನ್ನ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ನೀರು ಅಥವಾ ತುಪ್ಪ ಹಚ್ಕೊಂಡು ನಿಧಾನವಾಗಿ ಉಂಡೆಗಳನ್ನ ಕಟ್ಕೋಬೇಕು. ಎಷ್ಟು ನಿಧಾನವಾಗಿ ಮತ್ತು ಅಚ್ಚುಕಟ್ಟಾಗಿ ಕಟ್ಕೊಂತೀವೋ ಅಷ್ಟು ಮಸ್ತಾಗಿ ಶೇಪ್ನಲ್ಲಿ ಉಂಡೆಗಳು ತಯಾರಾಗ್ತವ. ಹೀಗೆ ಮಾಡಿದ ಉಂಡೆಗಳನ್ನ ನೇರವಾಗಿ ಹಾಗೆ ಇಡಬಾರ್ದು. ಇದಕ್ಕೊಂದು ಸ್ಪೆಷಲ್ ಟಚ್ ಇದೆ. ಮೊದಲೇ ಒಣ ಕೊಬ್ಬರಿಯನ್ನು ತುರಿದು ಒಂದು ಅಗಲವಾದ ತಟ್ಟೆಯಲ್ಲಿ ಹರಡಿಸ್ಕೊಂಡಿರ್ಬೇಕು. ಈಗ ನಾವು ಕಟ್ಟಿಟ್ಟ ಉಂಡೆಗಳನ್ನ ಆ ಒಣ ಕೊಬ್ಬರಿ ಪೌಡರ್ನಲ್ಲಿ ಒಮ್ಮೆ ಚೆನ್ನಾಗಿ ಉಳ್ಳಾಡಿಸ್ಬೇಕು. ಹೀಗೆ ಮಾಡೋದ್ರಿಂದ ಪ್ರತಿ ಉಂಡೆಗೂ ಒಣ ಕೊಬ್ಬರಿ ಚಂದಾಗಿ ಅಂಟ್ಕೋತೈತಿ. ನೋಡ್ಲಿಕ್ಕೂ ಇದು ತುಂಬಾ ಅಂದವಾಗಿ ಕಾಣ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಉತ್ತರ ಕರ್ನಾಟಕದ ಖಡಕ್ ಸ್ಪೆಷಲ್ ಅಳ್ಳಿಟ್ಟುಂಡೆ 10 ನಿಮಿಷದಲ್ಲಿ ಸೂಪರ್ ಆಗಿ ತಯಾರಾಯ್ತು. ನೋಡೋದಕ್ಕೆ ಎಷ್ಟು ಚಂದ ಕಾಣ್ತೈತಿ. ತಿನ್ಲಿಕ್ಕಂತೂ ಅದರ ರುಚಿ ಮತ್ತು ಸುವಾಸನೆ ವರ್ಣನೆ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಮಸ್ತಾಗಿರ್ತೈತಿ. ಈ ನಾಗರ ಪಂಚಮಿಗೆ ನಿಮ್ಮ ಮನೆಯಲ್ಲೂ ತಪ್ಪದೆ ಈ ಅಳ್ಳಿಟ್ಟುಂಡೆಯನ್ನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಉಂಡೆ ಹೆಂಗ್ ಬಂದಿತ್ತು, ಮನೆಯವರಿಗೆ ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ. ಇದೇ ತರಹದ ಹಬ್ಬದ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ ನೋಡ್ರಿ ನೀವು. ಧನ್ಯವಾದಗಳು.